ಹಲೋ, ವೆಲ್ಕಮ್ ಬ್ಯಾಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮಿನಿ ವ್ಲಾಗ್ ಅಂದ್ರೆ ಡೇ ಇನ್ ಮೈ ಲೈಫ್ ಅನ್ನ ಮಾಡ್ತಾ ಇದ್ದೇನೆ. ಅಂದ್ರೆ ಫುಲ್ ಡೇ ಅದಲ್ಲ, ಮಿಡ್ಲ್ ಅಲ್ಲಿ ಎಲ್ಲ ಕ್ಲಿಪ್ಸ್ ತೆಗಿಲಿಕ್ಕೆ ಮರ್ತೋಗಿದೆ. ಸೊ ಕಂಪ್ಲೀಟ್ ವಿಡಿಯೋ ಅಲ್ಲ, ಅಂದ್ರೂ ಒಂದು 80% ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೊಂದು ಶೇರ್ ಮಾಡ್ಲಿಕ್ಕೆ ಮರಿಬೇಡಿ, ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಈಗ ವಿಡಿಯೋಕ್ಕೆ ಹೋದ್ರೆ, ನಂದು ಡೇ ಸ್ಟಾರ್ಟ್ ಆಗೋದು ಯಾವಾಗ್ಲೂ ಬ್ರೇಕ್ಫಾಸ್ಟ್ ದೋಸೆಯಿಂದ. ಅಂದ್ರೆ ನಮ್ದು ಮಕ್ಕಳಿಗೂ ಅದೇ ಇಷ್ಟ, ಮನೆಯವರಿಗೂ ಅದೇ ಇಷ್ಟ. ಅಂದ್ರೆ ಬೇರೆ ತಿಂಡಿ ಮಾಡೋದು ತುಂಬಾ ಕಡಿಮೆ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಫಸ್ಟಿಗೆ ಸ್ಟಾರ್ಟ್ ಮಾಡೋದೇ ದೋಸೆ ಮಾಡೋದ್ರಿಂದ ಸ್ಟಾರ್ಟ್ ಆಗುವಂಥದ್ದು. ಮತ್ತೆ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ರೆ, ಒಂದು ನಂದು ಕಿಚನ್ ಕ್ಲೀನಿಂಗ್ ಉಂಟು, ಮತ್ತೆ ಕೆಲವೊಂದು ಅಬಯಾಸ್ ಕಲೆಕ್ಷನ್ ತೋರಿಸ್ತಾ ಇದ್ದೇನೆ ಇದ್ರಲ್ಲಿ ನಿಮಗೆ ಇಷ್ಟ ಆದ್ರೆ ನಂಗೆ ಅದು ಕಮೆಂಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ಬರುವಂತದ್ದು, ಇದು ನಾನು ಈಗ ಮಾಡ್ತಾ ಇದ್ದೇನಲ್ಲ, ಇದು ಹಾಲಿನ ಕೆನೆ. ನಾನು ಇದು ಟೀ ಮಾಡ್ಲಿಕ್ಕೆ ಅಂತ ಹಾಲಿಟ್ಟದ್ದು. ನೋಡಿ ಎಷ್ಟು ಕೆನೆ ಆಗಿದೆ ಅಂತೇಳಿ, ಇಷ್ಟಾಗಿದೆ. ಇದು ಡೈಲಿ ನಾನು ಈ ಕೆನೆಯನ್ನ ತೆಗೆದಿಡುವಂತದ್ದು. ಒಂದು ಡಬ್ಬದಲ್ಲಿ ಇಟ್ರೆ ನಮಗೆ ಅದರಲ್ಲಿ ಗೀ ಮಾಡ್ಲಿಕ್ಕೆ ಆಗ್ತದೆ. ಅಂದ್ರೆ ನಾವು ಗೀ ಸಪರೇಟ್ ತರೋದಕ್ಕಿಂತ ನಾವು ಟೀ ಸಹ ಇದ್ರಲ್ಲೇ ಮಾಡುವಂತದ್ದು. ಇದರಿಂದಲೇ ನಾವು ಹಾಲಿನ ಕೆನೆಯನ್ನ ಡೈಲಿ ತೆಗೆದಿಟ್ರೆ ನಮಗೆ ಅದರಲ್ಲಿ ಗೀ ಸಹ ಅಂದ್ರೆ ಫ್ರೆಶ್ ನ್ಯಾಚುರಲ್ ಆಗಿ ಯೂಸ್ ಆಗುವಂತದ್ದು. ಮನೆಯಲ್ಲೇ ಮಾಡುವ ಹೋಮ್ ಮೇಡ್ ಗೀ ಸಹ ಇರ್ತದೆ. ನೋಡಿ ಎಷ್ಟು ಮೆಸ್ಸಿ ಆಗಿದೆ ಕಿಚನ್ ಅಂತ ಹೇಳಿ. ಇದನ್ನೆಲ್ಲ ಈಗ ಬಾಟ್ಲನ್ನೆಲ್ಲ ಸ್ವಲ್ಪ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಡ್ಲಿಕ್ಕೆ ಉಂಟು. ಕಂಪ್ಲೀಟ್ ಮೆಸ್ಸಿಯಾಗಿ ಉಂಟು. ಇದೆಲ್ಲ ನಾನು ಇದರ ಕ್ಯಾಪ್ ಅಲ್ಲೆಲ್ಲ ಧೂಳು ಬಂದಿರುವಂತದ್ದು ಅಷ್ಟೇ. ಫಸ್ಟ್ ಟೈಮ್ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡ್ಲಿಕ್ಕೆ ಮರಿಬೇಡಿ. ಈಗ ಬಾಟ್ಲೆಲ್ಲ ಕ್ಲೀನ್ ಮಾಡಿ ಎಲ್ಲ ಕರೆಕ್ಟ್ ಆಗಿ 1 by 1 ಇಡ್ತಾ ಇದ್ದೇನೆ. ಈಗ ಇನ್ನೊಂದು ಚಾನೆಲ್ ಉಂಟು, ರಾಜ್ ಯೂಸ್ಫುಲ್ ಇನ್ಫೋ 24 ಅಂತ ಹೇಳಿ. ಇದರಲ್ಲಿ ಗೃಹಲಕ್ಷ್ಮಿ ಅಪ್ಡೇಟ್ಸ್, ಗವರ್ಮೆಂಟ್ ಅದೇನೆಲ್ಲ ಅಪ್ಲೈ ಮಾಡ್ಲಿಕ್ಕೆ ಬರ್ತದೆ. ಇವನ್ ಸಂಧ್ಯಾ ಸುರಕ್ಷಾ ಯೋಜನೆ ಇರ್ಬೋದು, ವೃದ್ಧಾಪ್ಯ ಯೋಜನೆ ಇರ್ಬೋದು, ಅಂಗವಿಕಲ ಅವರದ್ದು ವೇತನ, ಸ್ಕಾಲರ್ಶಿಪ್, ಮತ್ತೆ ಎಕ್ಸಾಮ್ಸ್, ಅದು ಅದ್ರ ಬಗ್ಗೆ ಎಲ್ಲ ಗವರ್ಮೆಂಟ್ ಅದ್ದು ಏನೆಲ್ಲ ಸವಲತ್ತುಗಳು ಬರ್ತಾ ಉಂಟು, ಅದು ಎಲ್ಲ ಕೂಡ ನಾನು ಈ ಚಾನೆಲ್ ಅಲ್ಲಿ ಹಾಕ್ತಾ ಇರ್ತೇನೆ. ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಕೂಡ ಮಾಡಿ. ಇವಾಗ ನೋಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಅಷ್ಟು ಮೆಸ್ಸಿಯಾಗಿತ್ತು. ಇದು ನೋಡಿ ಅಬಯ ಕಲೆಕ್ಷನ್. ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ನಂಗೆ ಕಮೆಂಟ್ ಮಾಡಿ. ನಾನು ಇದ್ರ ವಿಡಿಯೋದ ಕೊನೆಯಲ್ಲಿ ಕೂಡ ಹಾಕ್ತೇನೆ. ಈಗ ನಾನು ಚಿಕನಿಗೆಲ್ಲ ಮಸಾಲೆ ಮೊದಲೇ ಮಾಡಿಡುವಂತದ್ದು. ಅಂದ್ರೆ ಅದು ಒಂದು ತಿಂಗಳ ತನಕ ಎಂತ ಆಗುದಿಲ್ಲ, ಫ್ರೀಸರ್ ಅಲ್ಲಿ ಇಡ್ಬೇಕು. ನಾವು ಯಾವಾಗ ಯೂಸ್ ಮಾಡ್ತೇವೆ ಆವಾಗ 1 ಗಂಟೆ ಮೊದಲು ನಾವು ಹೊರಗಿಟ್ರೆ ಇಟ್ಟು ಅದು ಕೋಲ್ಡ್ ಎಲ್ಲ ಹೋದ ನಂತರ ನಾವು ಚಿಕನ್ ಎಲ್ಲ ಮಾಡ್ಬೇಕಾದ್ರೆ ಚಿಕನ್ ಅದೆಲ್ಲ ಕೆಲಸ ಬೇರೆ ಮಾಡಿ ಆಗುವಾಗ ಇದು ಕೂಡ ರೆಡಿಯಾಗಿ ಬರ್ತದೆ. ಆವಾಗ ನಾವು ಹಾಕಿ ಪುನಃ ಫ್ರೀಸರ್ ಅಲ್ಲೇ ಇಟ್ರೆ ಇತ್ತು ಎಂತ ಸಹ ಒಂದು ಫ್ರೆಶ್ ಆಗಿರ್ತದೆ. ಒಂದು ಓಲ್ಡ್ ಅಂತ ಹಾಗೆ ಅನಿಸುದೇ ಇಲ್ಲ, ಅಷ್ಟು ಫ್ರೆಶ್ನೆಸ್ ಇರ್ತದೆ. ಇದು ನಾನು ಬಿರಿಯಾನಿ ಮಾಡ್ಲಿಕ್ಕೆ ಮಸಾಲೆಯಲ್ಲಿ ಚಿಕನ್ ಅನ್ನ ಮಿಕ್ಸ್ ಮಾಡಿ ಇಡುದು. ನಮ್ಗೆ ಗೆಸ್ಟ್ ಬರ್ತಾರೆ, ಅದಕ್ಕೋಸ್ಕರ ಟರ್ಮರಿಕ್ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡರ್, ಮತ್ತೆ ಚಿಕನ್ ಮಸಾಲ, ಗರಂ ಮಸಾಲ, ಟರ್ಮರಿಕ್ ಪೌಡರ್ ಹೇಳಿದ್ನಲ್ಲ, ಮತ್ತೆ ಸಾಲ್ಟ್, ಮತ್ತೆ ಸ್ವಲ್ಪ 1-2 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಕೂಡ ಹಾಕಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಮತ್ತೆ ಇದು ನೋಡಿ, ಇದು ಮಸಾಲೆ ಪದಾರ್ಥ ಮಾಡ್ಲಿಕ್ಕೆ ನಾನು ಫಸ್ಟಿಗೆ ಕಡಲೆ ಮತ್ತೆ ತೊಂಡೆಕಾಯಿಯದ್ದು ಪಲ್ಯ ಮಾಡ್ಲಿಕ್ಕೆ. ತೊಂಡೆಕಾಯಿ ಸಾಫ್ಟ್ ಅಲ್ಲ, ಅದಕ್ಕೆ ಕಡಲೆ ಸ್ವಲ್ಪ ಬೇಯಲಿಕ್ಕೆ ಜಾಸ್ತಿ, ಅದಕ್ಕೆ ಅದನ್ನು ಮೊದಲು ಬೇಯಲಿಕ್ಕೆ ಇಟ್ಟಿದ್ದೇನೆ. ಇದೊಂದು ಮೀನು ನೋಡಿದ್ರ, ಅದ್ರ ಹೆಸರು ಯಾರಿಗಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ನಂಗೆ ಗೊತ್ತಿಲ್ಲ, ಅದ್ರದ್ದು ಮಾಂಜಿ ಅಂತ ಹೇಳ್ತಾರೆ. ಅಂದ್ರೆ ಪ್ಯೂರ್ ಮಾಂಜಿ ಅಲ್ಲ ಇದು, ಇದೊಂಥರ ಸಿಡಿ ಟೈಪ್ ಅಲ್ಲಿ, ಅದರಲ್ಲಿ ಮೀಸೆ ಎಲ್ಲ ಉದ್ದ ಇರ್ತದೆ, ಮೀಸೆ ಮಾಂಜಿ ಅಂತ ಹೇಳಿದ್ರು ನಂಗೆ. ಹಾಗೆ ಇದನ್ನೆಲ್ಲ ಕ್ಲೀನ್ ಮಾಡಿ ಮಸಾಲೆಗೆ ಮತ್ತೆ ಇದೇ ಸ್ವಲ್ಪ ಕೂಡ ಗಸಿ ಕೂಡ ಮಾಡ್ತೇನೆ ಇದ್ರದ್ದು. ಅಂದ್ರೆ ಎಲ್ಲ ಇದೆ ಅಲ್ಲ, ಇದರಲ್ಲಿ ಅಂಜಲ್ ಸಹ ಸೇರಿಸಿದ್ದೇನೆ. ಮತ್ತೆ 3 ಟೈಪ್ ಅದು ಮೀನು ಒಟ್ಟಿಗೆ ಮಾಡ್ತೇನೆ. ಮಸಾಲೆಗೆ ಮತ್ತೆ ಸ್ವಲ್ಪ ಗಸಿ ಮಾಡ್ತೇನೆ, ಮತ್ತೆ ತೊಂಡೆಕಾಯಿ ಮತ್ತೆ ಕಡ್ಲೆದು ಪಲ್ಯ ಕೂಡ ಮಾಡ್ತೇನೆ. ನಾವು ಇದನ್ನ ಫಿಶ್ ಮತ್ತೆ ಚಿಕನ್ ಇದನ್ನ ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ ಫಿಶ್ ತುಂಬಾ ಒಳ್ಳೇದು. ಅದ್ರಲ್ಲಿ ಬಾಡಿಗೆ ಎಂತ ಪ್ರಾಬ್ಲಮ್ ಬರುದಿಲ್ಲ. ಅದ್ರಲ್ಲಿ ಒಮೆಗಾ 3 ಸಹ ಇರ್ತದೆ, ವಿಟಮಿನ್ಸ್, ಕ್ಯಾಲ್ಸಿಯಂ, ಮತ್ತೆ ವಿಟಮಿನ್ ಸಿ, ಇ, ಎ ಎಲ್ಲ ಸಹ ಇರ್ತದೆ, ಪೊಟ್ಯಾಷಿಯಂ, ಮತ್ತೆ
ಚಿಕನ್ ಎಲ್ಲ ಅಷ್ಟು ಒಳ್ಳೇದಲ್ಲ. ಅದಕ್ಕಿಂತ ಮೀನು ತಿಂದಷ್ಟು ನಮ್ಗೆ ಆರೋಗ್ಯಕ್ಕೆ ಕೂಡ ಒಳ್ಳೇದು. ಅದು ಕೂಡ ಇದು ಬೇರೆ ಬೇರೆ ಟೈಪ್. ಈಗ ಬೇರೆ ಬೇರೆ ಟೈಪದ್ದು ಫಿಶ್ ಬರ್ತದೆ. ಅಂದ್ರೆ ಈಗ ನಮ್ಗೆ ಮಾರ್ಕೆಟ್ ಅಲ್ಲಿ ಹೇಗೆಂತ ಹೇಳಿದ್ರೆ, ಈಗ ಬಂಗುಡೆ ಬೂತಾಯಿ ಎಲ್ಲ ತುಂಬಾ ಕಡಿಮೆ. ಆದ್ರೆ ಅದು ರೇಟ್ ಕೂಡ ಅಷ್ಟೇ ಉಂಟಂತೆ. ಅಂದ್ರೆ ಈಗ ಬೋಟ್ ಅಲ್ಲಿ ಎಲ್ಲ ಬರುವಂತ ಫಿಶ್ ಈಗ ನಾನೀಗ ತೋರಿಸ್ನಲ್ಲ ಅಂತದೆಲ್ಲ ಬೇರೆ ಬೇರೆ ವೆರೈಟಿ ಅಂಜಲ್ ಮತ್ತೆ ಮಾಂಜಿ ಇದೆಲ್ಲ ತುಂಬಾ ಕಡಿಮೆಗೆ ಸಿಗ್ತಾ ಉಂಟು ಈಗ. ಹಾಗೆ ನಾನು ಇದು ಮಸಾಲೆಗೆ ಸ್ವಲ್ಪ ರೆಡ್ ಚಿಲ್ಲಿ ಉಂಟಲ್ಲ ಅದು, ಮತ್ತೆ ಚಿಕನ್ ಸಾರಿ ಫಿಶ್ ಫ್ರೈ ಅದು ಮಸಾಲೆ ಉಂಟಲ್ಲ ಪೌಡರ್, ಅದನ್ನು ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತೆ ವಿನಿಗರ್ ಸ್ವಲ್ಪ ಸಾಲ್ಟ್ ಹಾಕಿ ಎಲ್ಲ ಮಿಕ್ಸ್ ಮಾಡಿ ನಾನು ಫ್ರಿಡ್ಜ್ ಅಲ್ಲಿ ಇಡ್ತೇನೆ. ಹಾಗಾದ್ರೆ ಅದು ಫಿಶ್ಗೆಲ್ಲ ಮಸಾಲೆ ಹಿಡಿದು ಒಳ್ಳೆ ಟೇಸ್ಟ್ ಆಗಿರ್ತದೆ. ಇದನ್ನು ನಾನು ಒಂದು ಬೆಳಗ್ಗೆ ಫಸ್ಟಿಗೆ ಇದನ್ನು ಮಾಡುವಂತದ್ದು, ಮತ್ತೆ ಬೇರೆ ಕೆಲಸ ಎಲ್ಲ ಮಾಡುದು, ಪದಾರ್ಥ ಎಲ್ಲ ಮಾಡುವಂತದ್ದು. ಮತ್ತೆ ಇದನ್ನು ಫಸ್ಟ್ ಫಿಶ್ ಫ್ರೈ ಮಾಡ್ಲಿಕ್ಕಿದ್ರೆ ಮೊದಲು ಮಸಾಲೆ ಹಾಕಿಡುವಂತದ್ದು. ನೋಡಿ ಈಗ ಸ್ವಲ್ಪ ಉಳ್ದಿದೆಲ್ಲ ಅದನ್ನ ನಾನು ನೆಕ್ಸ್ಟ್ ಗಸಿ ಮಾಡ್ತೇನೆ. ಇದೀಗ ಪಲ್ಯ ಆಲ್ರೆಡಿ ನಾನು ಕಡಲೆ ಬೇಯಿಸಿಟ್ಟಿದ್ದೆ. ಈಗ ಇದಕ್ಕೆ ತೊಂಡೆಕಾಯಿ ಹಾಕಿ ಸಹ ಒಂದು ವಿಸಿಲ್ ಮಾಡಿದ್ದೇನೆ. ಮತ್ತೆ ಸ್ವಲ್ಪ ಕೆಂಪು ಮೆಣಸು ಉಂಟಲ್ಲ ಅದು ಮತ್ತೆ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡೋದು, ಮತ್ತೆ ಸ್ವಲ್ಪ ಒಗ್ಗರಣೆ ಕೊಟ್ರೆ ಇದು ಮುಗೀತು. ಇದಿಷ್ಟೇ ಇರುವಂತದ್ದು. ಹಾಗೆ ಇವತ್ತಿನ ಫುಡ್ ಸಿಂಪಲ್ ಆಗಿ ಮಾಡೋದು. ಅಂದ್ರೆ ಗೆಸ್ಟ್ ಬರುವಂತದ್ದು ನಾಳೆಗೆ. ಅಂದ್ರೆ ಈಗ ನಾನು ಚಿಕನ್ ಯಾಕೆ ಮಸಾಲೆ ಮಾಡಿರ್ತೇನೆ ಅಂತ ಹೇಳಿದ್ರೆ, ಅದ್ರಲ್ಲಿ ಮಸಾಲೆ ಎಲ್ಲ ಹಿಡ್ದಿರ್ತದೆ, ಆವಾಗ ಅದು ತುಂಬಾ ಟೇಸ್ಟ್. ಅಂದ್ರೆ ಬಿರಿಯಾನಿಯಲ್ಲಿ ಟೇಸ್ಟಿಯಾಗಿರ್ತದೆ ಅದು ಚಿಕನ್. ಅಂದ್ರೆ ನಾವು ಮೊದಲಿನ ದಿವಸವೇ ಮಾಡಿಡ್ಬೇಕು, ನೆಕ್ಸ್ಟ್ ಡೇ ಬರ್ಬೇಕಾದ್ರೆ ಕೆಲಸ ಕೂಡ ಈಸಿ ಆಗ್ತದೆ. ಮತ್ತೆ ಮಸಾಲೆ ಕೂಡ ಅದರಲ್ಲಿ ಒಳ್ಳೇದಾಗಿರ್ತದೆ, ಅಂದ್ರೆ ಒಳ್ಳೆ ಹಿಡ್ದಿರ್ತದೆ ಹಾಗೆ. ಮತ್ತೆ ಈಗ ನಾನು ಇದು ಪದಾರ್ಥ ಮಾಡುವಂತದ್ದು ಅಲ್ಲ, ಇದು ಒಗ್ಗರಣೆ ಕೊಡುದು, ಇದು ಪಲ್ಯಕ್ಕೆ ಒಗ್ಗರಣೆ ಕೊಡುವಂತದ್ದು. ಇದು ಆಗ ಮಸಾಲೆ ಮಾಡಿ ಸ್ವಲ್ಪ ಮೀನು ಇಟ್ಟಿದ್ದೆಲ್ಲ ಅದ್ರದ್ದು ಗಸಿ ಮಾಡುವಂತದ್ದು. ಅದು ಕೂಡ ಕಾಯಿ ಮೆಣಸು, ಆನಿಯನ್, ಟೊಮೆಟೊ ಎಲ್ಲ ಒಟ್ಟಿಗೆ ಫ್ರೈ ಮಾಡಿ ಕಡ್ದಿಟ್ಟಂತಹ ಮೆಣಸು ಏನುಂಟು ಮಸಾಲೆ ಅದ್ರದ್ದು ಹಾಕಿ ಮಿಕ್ಸ್ ಮಾಡಿದ್ರೆ ಇದು ಅಷ್ಟೇ ಇರುವಂತದ್ದು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವೆರಿ ಸ್ಪೆಷಲ್ ವಿಡಿಯೋ ಹಾಕ್ತಾ ಇದ್ದೇನೆ. ಎಲ್ರೂ ಕೂಡ ಕಂಪ್ಲೀಟ್ ವಿಡಿಯೋ ನೋಡ್ಬೇಕು. ಅಂದ್ರೆ ನೀವು ಸ್ಕಿಪ್ ಮಾಡಿಕೊಂಡು ನೋಡ್ಬೇಡಿ. ನೀವು ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಮಾತ್ರ ನಮ್ಮ ವಿಡಿಯೋ ಪ್ರಮೋಟ್ ಆಗ್ತದೆ ಯೂಟ್ಯೂಬ್ ಅಲ್ಲಿ. ನೀವು ಸ್ಕಿಪ್ ಮಾಡ್ತಾ ನೋಡಿದ್ರೆ ಅದು ನಮ್ಗೆ ಅದರಲ್ಲಿ ಪ್ರಾಬ್ಲಮ್ ಆಗ್ತದೆ. ಅಂದ್ರೆ ಯಾರಿಗೂ ಅದು ಪ್ರಮೋಷನ್ ಕಳಿಸುದಿಲ್ಲ. ಅಂದ್ರೆ ಬೇರೆಯವರಿಗೆ ಪ್ರಮೋಟ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಕಂಪ್ಲೀಟ್ ವಿಡಿಯೋ ನೋಡಿ ಒಂದು ಲೈಕ್ ಕೂಡ ಕೊಟ್ರೆ ನಮ್ಗೆ ಕೂಡ ತುಂಬಾ ಸಪೋರ್ಟಿವ್ ಆಗಿರ್ತದೆ. ನೆಕ್ಸ್ಟ್ ವಿಡಿಯೋ ಮಾಡ್ಲಿಕ್ಕೂ ಕೂಡ ಇಂಟ್ರೆಸ್ಟ್ ಇರ್ತದೆ. ಸೊ ಇದು ಗಸಿ ಮಾಡುವಂತದ್ದು ಹೀಗೆ ನೋಡಿ.
ಈಗ ಫಿಶ್ ಮಸಾಲೆ ಮಾಡಿಟ್ಟದು 1 ಗಂಟೆ ಆಗಿದೆ. ಇದು ಮಸಾಲೆ ಎಲ್ಲ ಒಳ್ಳೆ ಹಿಡಿದಿದೆ. ಈಗ ನಾನು ಫ್ರೈ ಮಾಡ್ತಾ ಇದ್ದೇನೆ. ಈಗ ಮಧ್ಯಾಹ್ನ ಆಯ್ತು ಊಟಕ್ಕೆ. ಇದು ಅಬ್ಬಯ್ಯ ಕಲೆಕ್ಷನ್ ನೋಡಿ. ನಿಮ್ಗೆ ಯಾವ್ದು ಇಷ್ಟ ಆಗಿದೆ ನಂಗೆ ಕಮೆಂಟ್ ಮಾಡಿ. ಮತ್ತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕೂಡ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್.